ಸಂಸತ್ತಿನ ವಿಶೇಷ ಅಧಿವೇಶನ ಇವತ್ತಿನಿಂದ ಶುರುವಾಗಿದೆ. 3 ಉದ್ದೇಶಗಳಿದಾವೆ, 3 ಬಿಲ್ಗಳಿದಾವೆ. ಅವುಗಳ ಪೈಕಿ ಒಂದು ಸಾಂವಿಧಾನಿಕ ತಿದ್ದುಪಡಿಯೂ ಹೌದು. ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದು, ಹೆಚ್ಚು ಮಾಡಲಾದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯಲ್ಲಿ 33% ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಣು ಮಕ್ಕಳಿಗಾಗಿ ಮೀಸಲಾಗಿಡುವುದು. ಮತ್ತೊಂದು ಅದು ಟೆಕ್ನಿಕಲ್ ಥಿಂಗ್, ಅದು 19 ಲೋಕಸಭಾ ಕ್ಷೇತ್ರಗಳ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರ್ತವೆ, ಅದನ್ನು 35ಕ್ಕೆ ಮಾಡೋದು. 543 ಲೋಕಸಭಾ ಕ್ಷೇತ್ರಗಳಿದಾವೆ ದೇಶದಲ್ಲಿ, 543. ಈ ಸಾಂವಿಧಾನಿಕ ತಿದ್ದುಪಡಿ ಪಾಸ್ ಆದರೆ ಟೋಟಲ್ ಸಂಸದರ ಸಂಖ್ಯೆ 850 ಆಗುತ್ತೆ. ಹೊಸ ಸಂಸತ್ ಭವನ ಕಟ್ಟಿಸಿದ್ರಲ್ಲ, ಎಷ್ಟು ಜನ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಚೆಕ್ ಮಾಡಿದ್ವಿ. 883 ಜನರಿಗೆ ಆಲ್ರೆಡಿ ಕಟ್ಬಿಟ್ಟಿದೆ. ಸಂಸದರಗಳ ಸಂಖ್ಯೆ ಜಾಸ್ತಿ ಆದ್ರೆ ಟೋಟಲ್ ಆಗೋದು 850, 543 ಇದೆ. ಇದು ಒಂದು ವೇಳೆ ಅಂದುಕೊಂಡಂಗಾದ್ರೆ, ಸರ್ಕಾರ ಅಂದುಕೊಂಡಂಗಾದ್ರೆ ಆಗುವ ಲಕ್ಷಣಗಳು ಸ್ಪಷ್ಟವಾಗಿದ್ದಾವೆ. 50 ವರ್ಷಗಳ ನಂತರ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆದಂಗಾಗುತ್ತೆ. 50 ವರ್ಷಗಳಾದ ಲಾಸ್ಟ್ 1976ರಲ್ಲಾಗಿತ್ತು. 1971ರ ಜನಗಣತಿಯನ್ನ ಪರಿಗಣಿಸಿ 1976ರಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೆ ಸಂಖ್ಯೆಯನ್ನ ಹೆಚ್ಚಿಸಲಾಗಿತ್ತು. ಅಲ್ಲಿಂದ ಇಲ್ಲಿ ತನಕ 543 ಕ್ಷೇತ್ರಗಳು. 2002ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಮಾಡಲಿಲ್ಲ. ಪುನರ್ವಿಂಗಡಣೆ ಅಂದ್ರೆ ಯಾವುದೋ ಒಂದು ತಾಲೂಕಿನಲ್ಲಿ ಆ ಕ್ಷೇತ್ರ ಇದ್ದದನ್ನು ಇಲ್ಲಿ ಒಳಗೆ ಹಾಕೊಳ್ಳೋದು, ಇಲ್ಲಿದ್ದು ಅಲ್ಲಿ ಬಿಡೋದು, ಆ ರೀತಿಯಲ್ಲಿ ಪುನರ್ವಿಂಗಡಣೆ. ಟೋಟಲ್ ಕ್ಷೇತ್ರಗಳ ಸಂಖ್ಯೆ ಮತ್ತು 543 ಉಳಿದಿದ್ದು. ಈ ಸಲ ಅದು ಜಾಸ್ತಿ ಆಗತ್ತೆ. ದೇಶದಾದ್ಯಂತ 543 ಇದ್ದದ್ದು 850 ಆಗತ್ತೆ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಜಾಸ್ತಿ ಆಗುತ್ತೆ, ಕರ್ನಾಟಕದಲ್ಲೂ ಜಾಸ್ತಿ ಆಗುತ್ತೆ. ಫಾರ್ಮುಲಾ ಏನು? ಇವತ್ತು ಇಡೀ ದಿನ ನಡೆದ ಗಲಾಟೆ ಅದು. ಕ್ಷೇತ್ರ ಪುನರ್ವಿಂಗಡಣೆಯನ್ನು ವಿರೋಧಿಸ್ತೀವಿ ಅಂತಾರೆ ವಿಪಕ್ಷಗಳವರು. ಫಾರ್ಮುಲಾ ಏನು? 2011ರ ಜನಗಣತಿಯ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗತ್ತಾ? ಹಂಗಾಗುವುದಾದ್ರೆ ಅದಕ್ಕೆ ನಮ್ಮ ವಿರೋಧ ಅಂತ ವಿಪಕ್ಷಗಳವರು ಹೇಳೋದು. ಸರ್ಕಾರ ಹೇಳ್ತಾ ಇದೆ 2011ರ ಜನಗಣತಿಯನ್ನ ಅದರ ಆಧಾರದ ಮೇಲೆ ಪುನರ್ವಿಂಗಡಣೆ ಮಾಡಲ್ಲ. 2011ರ ಜನಗಣತಿ ಯಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ ಅಂದ್ರೆ, 1976ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಈ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಗಂಭೀರವಾಗಿ ತರಲಾಯಿತು. ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ, ಕಡಿಮೆ ಆಗಬೇಕು ಜನಸಂಖ್ಯೆ. ದಕ್ಷಿಣದ ರಾಜ್ಯಗಳು ಆ ಜನಸಂಖ್ಯಾ ನಿಯಂತ್ರಣದ ಪ್ರಪೋಸಲ್ ಅನ್ನು ಗಂಭೀರವಾಗಿ ಇಂಪ್ಲಿಮೆಂಟ್ ಮಾಡಿದ್ವು. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಆಂಧ್ರ, ತೆಲಂಗಾಣ, ನಾವೆಲ್ಲ ಜನಸಂಖ್ಯೆ ನಿಯಂತ್ರಣ ಮಾಡಿದ್ವಿ ಈ ರಾಜ್ಯಗಳು. ಅದು ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಆಗಲಿಲ್ಲ. ಬಿಹಾರ, ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಅದನ್ನು ಮಾಡಲಿಲ್ಲ. ಹಾಗಾಗಿ ಅಲ್ಲಿನ ಜನಸಂಖ್ಯೆ ಜಾಸ್ತಿ ಆಯಿತು, ಇಲ್ಲಿನ ಜನಸಂಖ್ಯೆ ನಿಯಂತ್ರಣಕ್ಕೊಳಪಟ್ಟು. ಈಗ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳನ್ನ ಮಾಡ್ತೀವಿ ಅಂತ ಹೊರಟ್ರೆ ಆ ರಾಜ್ಯಗಳಲ್ಲಿ ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್ ತುಂಬಾ ಜಾಸ್ತಿ ಆಗ್ಬಿಡ್ತವೆ. ನಮ್ಮಲ್ಲಿ ಆ ಪ್ರಮಾಣದಲ್ಲಿ ಜಾಸ್ತಿ ಆಗೋದಿಲ್ಲ. ಇನ್ಫ್ಯಾಕ್ಟ್ ಕೇರಳದಲ್ಲಿ ಜಾಸ್ತಿ ಆಗದೇ ಇಲ್ಲ, ಜನಸಂಖ್ಯೆ ಬೆಳೆದಿಲ್ಲ ಅಲ್ಲಿ. ಹಂಗಿದ್ದಾಗ ನಾಳೆ ಈ ದೇಶಕ್ಕೆ ಸಂಬಂಧಿಸಿದ ನಿರ್ಧಾರಗಳಿಗೆ ವೋಟಿಂಗ್ ಪವರ್ ಅಂತ ಬಂದಾಗ ಅವ್ರು ಏನು ಹೇಳ್ತಾರೆ ಅದು ಹಾಕೊಂಡು ಹೋಗ್ಬಿಡುತ್ತೆ. ಯಾಕಂದ್ರೆ ನಂಬರ್ ಆಫ್ ವೋಟ್ ಜಾಸ್ತಿ ಆಗ್ಬಿಡ್ತಾವ, ಅಲ್ಲಿ ಸಂಸದರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಅದನ್ನ ದಕ್ಷಿಣದ ರಾಜ್ಯಗಳು ವಿರೋಧಿಸುವುದು ತಾರ್ಕಿಕ ಮತ್ತು ನ್ಯಾಯಬದ್ಧ.